ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಮನೆಯಿಂದಲೇ ಮಾಡುವಂತ ಪಾರ್ಟ್ ಟೈಮ್ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ರೀಸೆಂಟ್ ಆಗಿ ನನ್ನ ಒಬ್ರು ಸಬ್ಸ್ಕ್ರೈಬರ್ಸ್ಗೆ ಇಲ್ಲಿ ಕೆಲಸ ಆಯ್ತು. ಆಯ್ತಾ, ಸ್ಕ್ರೀನ್ ಶಾಟ್ ಹಾಕಿದ್ದೀನಿ. ಡಿಶ್ ಟಿವಿ ಅಂತ ಎಲ್ರಿಗೂ ಗೊತ್ತಿರುತ್ತಲ್ವಾ. ಡಿಶ್ ಟಿವಿ ಮುಂಚೆ ನಾವು ಚಿಕ್ಕ ಇರ್ಬೇಕಾದ್ರೆ ಡಿಶ್ ಟಿವಿ ನೋಡ್ತಾ ಇದ್ವಲ್ಲ. ಸೊ ಅಲ್ಲಿ ಕೆಲಸ ಆಯ್ತಾ, ಪಾರ್ಟ್ ಟೈಮ್ ಕೆಲಸ, ಫ್ರೀಲಾನ್ಸಿಂಗ್ ಕೆಲಸ. ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ರೆ ಫ್ರೆಶರ್ಸ್ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಕೆಲಸ ಮಾಡ್ತಾ ಇದ್ರೆ ಅವ್ರು ಅಪ್ಲೈ ಮಾಡ್ಬೋದು. ಅಷ್ಟೇ ಅಲ್ಲದೆ ಹೌಸ್ ವೈಫ್ಸ್ ನಿಮ್ಗೊಂದು ಒಳ್ಳೆ ಆಪರ್ಚುನಿಟಿ, ಕೆರಿಯರ್ ಗ್ಯಾಪ್ ಇರ್ತದೆ, ನಿಮ್ಗೆ ಬೇರೆ ಕಡೆ ಕೆಲಸ ಸಿಗಲ್ಲ, ಆಲ್ಮೋಸ್ಟ್ ತುಂಬಾ ಕಂಪನಿ ಕೊಡಲ್ಲ. ಸೊ ಅವ್ರಿಗೆ ಇದು ಒಂದು ಒಳ್ಳೆ ಆಪರ್ಚುನಿಟಿ. ಮತ್ತೆ ಸ್ಟೂಡೆಂಟ್ಸ್ ಏನಾದ್ರು ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಸ್ಟಡಿ ಜೊತೆ ಅಂತ ಇರ್ತಾರೆ ನೋಡಿ, ಅವ್ರಿಗೆ ಇದು ಒಳ್ಳೆ ಆಪರ್ಚುನಿಟಿ. ಪಾರ್ಟ್ ಟೈಮ್ ಕೆಲಸ ನೋಡೋರಿಗೆ ಫುಲ್ ಟೈಮ್ ಮಾಡ್ತೀರಾ, ನಿಮ್ಗೆ ಟೈಮ್ ಇದೆಯಾ ಫುಲ್ ಟೈಮ್ ಕೂಡ ಮಾಡ್ಬೋದು. ಆಯ್ತಾ, ಕ್ವಾಲಿಫಿಕೇಶನ್ ನಂಗೆ ತುಂಬಾ ಜನ ಹೇಳ್ತಾ ಇದ್ರಿ ಲೈಕ್ ಡಿಗ್ರಿ ನಾನು ತರ್ತೀನಿ ಜಾಬ್ ಅಂತ. ಸೊ ಇದಕ್ಕೆ ಆ ಥರ ಏನಿಲ್ಲ. 10ನೇ ಕ್ಲಾಸ್ ಪಾಸ್ ಮಾಡಿದ್ರೆ, ಡಿಪ್ಲೊಮಾ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. PUC, ಡಿಗ್ರಿ, ಗ್ರಾಜುಯೇಷನ್, ಪೋಸ್ಟ್ ಗ್ರಾಜುಯೇಷನ್ ಎಲ್ಲರೂ ಅಪ್ಲೈ ಮಾಡ್ಬೋದು ಈ ಕೆಲಸಕ್ಕೆ. ಓಕೆನಾ. ಸೊ ಕಸ್ಟಮರ್ ಸಪೋರ್ಟ್ ಕೆಲಸ, ನೀವು ತಿಂಗಳಿಗೆ 25,000 to 30,000 ಇಲ್ಲಿ ದುಡಿಬಹುದು. ಆಯ್ತಾ, ಪಾರ್ಟ್ ಟೈಮ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಅರ್ನಿಂಗ್ ಆಗುತ್ತೆ. ಎಷ್ಟು ಕೆಲಸ ಮಾಡ್ತಾರೆ ಅದರಲ್ಲಿ ನಿಮ್ಗೆ ಇಲ್ಲಿ ಹಣ ಸಿಗುವಂಥದ್ದು. ಓಕೆ, ಸೊ ಎಲ್ಲವನ್ನ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಾನು ಹೇಗೆ ಅಪ್ಲೈ ಮಾಡೋದು ಅಂತ. ದಯವಿಟ್ಟು ಸ್ಟಾರ್ಟಿಂಗ್ ಇಂದ ತನಕ ನೋಡಿ ವಿಡಿಯೋ. ಮತ್ತೆ ನಾನು ಹೇಗೆ ಅಪ್ಲೈ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ, ದಯವಿಟ್ಟು ಆ ಥರನೇ ಅಪ್ಲೈ ಮಾಡಿ, ಆವಾಗ ನಿಮ್ಗೆ ಶಾರ್ಟ್ ಲಿಸ್ಟ್ ಆಗುವಂಥದ್ದು. ಆಯ್ತಾ, ಸೊ ಆದಷ್ಟು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಬಟ್ ಕೆಲವೊಬ್ರು ಅವ್ರ ಪಾರ್ಟಿಗೆ ಫಿಲ್ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ಆಗಿಲ್ಲ, ಆ ಥರ ಪ್ರಾಬ್ಲಮ್, ಈ ಥರ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಎಂಟು ತನಕ ನೋಡಿ. ಓಕೆನಾ. ಸೊ ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ, ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದರ ಲಿಂಕನ್ನು ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆಯಿತಾ, ಅದು ಒತ್ತಿದ ಕೂಡಲೇ ನಿಮಗೆ ಅವರದ್ದು ಒಫಿಷಿಯಲ್ ಸೈಟ್ ಇದು ಓಪನ್ ಆಗ್ತದೆ. ಆಯಿತಾ, ಇದು ಡಿಶ್ ಟಿವಿ ಅವರದ್ದು ಒಫಿಷಿಯಲ್ ಸೈಟ್. ತುಂಬ ಜನ ಡಿಶ್ ಟಿವಿ ಅಂದರೆ ಕೇಳಿರ್ಬೋದಲ್ವಾ. ಸೊ ಮನೆಗೆ ಟಿವಿಗೆ ಹಾಕ್ತಾರಲ್ಲ ಡಿಶ್, ಅದು. ಆಯಿತಾ, ಸೊ ಅಲ್ಲಿ ಕೆಲಸ ಬಿಟ್ಟಿರೋದು. ಸೊ ಇದು ಅವರದ್ದು ಒಫಿಷಿಯಲ್ ಸೈಟ್. ಒಂದ್ಸಲ ಬೇಕಾದರೆ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಕಂಪ್ಲೀಟ್ ಆಗಿ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಇಲ್ಲಿ ಏನು ರೀಚಾರ್ಜ್ ಎಲ್ಲ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ವಿಡಿಯೋನ ಎಂಟು ತನಕ ನೋಡಿ, ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ, ಆ ಥರನೇ ಅಪ್ಲೈ ಮಾಡಿ. ಓಕೆನಾ. ಸೊ ಇಲ್ಲಿ ಲಾಸ್ಟ್ಗೆ ಬರಬೇಕು ನೀವು. ಓಕೆ, ಲಾಸ್ಟ್ಗೆ ಬರಬೇಕಾದ್ರೆ ಇಲ್ಲಿ ಕಾಣ್ತದೆ ನೋಡಿ, ಕೆರಿಯರ್ಸ್ ಅಂತ ಕಾಣ್ತದ, ಇದಕ್ಕೆ ಒತ್ತಿ. ಇದು ಕಾಣುವಾಗ ಈತ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಆಯ್ತಾ, ಸೊ ಇಲ್ಲಿ ನೋಡಿ. ಸೊ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ, ಇಲ್ಲಿ ಕರೆಂಟ್ ಓಪನಿಂಗ್ ಅಂತ ಕಾಣ್ತದ, ಇದಕ್ಕೆ ಒತ್ತಿ. ಇದಕ್ಕೆ ಒತ್ತುವಾಗ ಈ ತರ ನಿಮ್ಗೆ ಕಾಣ್ಲಿಕ್ಕೆ ಸಿಗ್ತದೆ. ಆಯ್ತಾ, ಕರೆಂಟ್ ಓಪನಿಂಗ್ ಕರೆಕ್ಟ್ ಆಗಿ ನೋಡಿ, ಇಲ್ಲಿ ಕರೆಂಟ್ ಓಪನಿಂಗ್. ಓಕೆ, ಸೊ ಮೇಕ್ ಯುವರ್ ಫ್ರೀ ಟೈಮ್ ಪೇ ಟೈಮ್. ಆಯ್ತಾ, ಯಾವಾಗ ಫ್ರೀ ಟೈಮ್ ಅಲ್ಲಿ ನೀವು ಇದು ಕೆಲಸ ಮಾಡುವಂಥದ್ದು. ಓಕೆ, ಅರ್ನ್ ಫ್ರಮ್ ಕಂಫರ್ಟ್ ಆಫ್ ಯುವರ್ ಹೋಮ್, ಮನೆಯಿಂದಲೇ ಮಾಡುವಂತ ಕೆಲಸ. ಎಕ್ಸ್ಪೀರಿಯನ್ಸ್ ನಾಟ್ ರಿಕ್ವೈರ್ಡ್ ಅಂತ ಹೇಳಿದ್ರೆ ಫ್ರೆಶರ್ಸ್ ಎಲ್ಲ ಅಪ್ಲೈ ಮಾಡ್ಬೋದು ಈ ಕೆಲಸಕ್ಕೆ. ಆಯ್ತಾ, ಜಸ್ಟ್ ನಿಮ್ಮ ಹತ್ರ ಲ್ಯಾಪ್ಟಾಪ್ ಆರ್ ಡೆಸ್ಕ್ ಟಾಪ್ ಮತ್ತೆ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇದ್ರೆ ಸಾಕು. ಓಕೆ, ಸೊ ಯಾರೆಲ್ಲ ಮನೆಯಲ್ಲೇ ಮಾಡುವಂತ ಕೆಲಸ ನೋಡ್ತಾ ಇದ್ರೆ, ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ ಮತ್ತೆ ಫ್ರೆಶರ್ಸ್ ಆಗಿರ್ತೀರಾ, ಹೌಸ್ ವೈಫ್ಸ್ ಆಗಿರ್ತೀರಾ, ನೀವೆಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಓಕೆ, ಸೊ ವರ್ಕ್ ಎಕ್ಸ್ಪೀರಿಯನ್ಸ್ ಏನಿ ಅಂತ ಹೇಳಿದ್ರೆ ಫ್ರೆಶರ್ಸ್ ಅಪ್ಲೈ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಅಪ್ಲೈ ಮಾಡ್ಬೋದು. ಜಾಬ್ ಡಿಸ್ಕ್ರಿಪ್ಷನ್, ಅರ್ನ್ ಫ್ರಮ್ ಹೋಮ್ ಆಪರ್ಚುನಿಟಿ ಫ್ರಮ್ ಫಾರ್ ಸ್ಟೂಡೆಂಟ್ಸ್, ಹೌಸ್ ವೈಫ್, ರಿಟೈರ್ಡ್, VRS, ಫ್ರೆಶರ್ಸ್, ಎಕ್ಸ್ಪೀರಿಯನ್ಸ್ಡ್ ವಿತ್ ಗುಡ್ ಹಿಂದಿ ಆ್ಯಂಡ್ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್. ಆಯಿತಾ, ನಿಮಗೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಗೊತ್ತಿದ್ರೆ ಸಾಕು, ಅವರೆಲ್ಲ ಅಪ್ಲೈ ಮಾಡ್ಬೋದು. ಫ್ರೆಶರ್ಸು ಮಾಡ್ಬೋದು, ಎಕ್ಸ್ಪೀರಿಯನ್ಸ್ಡ್ ಆದವರು ಮಾಡ್ಬೋದು, ಮತ್ತು ರಿಟೈರ್ಡು ಮಾಡ್ಬೋದು, ಹೌಸ್ ವೈಫ್ಸು ಮಾಡ್ಬೋದು. ಹೌಸ್ ವೈಫ್ಸಿಗೆ ಕೆಲವೊಬ್ಬರಿಗೆ ಗ್ಯಾಪ್ ಇರ್ತದಲ್ವಾ ಅಂತ ಹೇಳಿದ್ರೆ, ನೀವು ಕೆಲಸ ಬಿಟ್ಟಿರ್ತೀರ ಅಲ್ವಾ, ಗ್ಯಾಪ್ ಇರ್ತದಲ್ವಾ, ಕೆರಿಯರ್ ಗ್ಯಾಪ್ ಇರ್ತದಲ್ಲ, ಅವರು ಆರಾಮಾಗಿ ಇದಕ್ಕೆ ಅಪ್ಲೈ ಮಾಡ್ಬೋದು. ಆಯಿತಾ, ಸೊ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ನೋಡುವ. ಇನ್ಬೌಂಡ್ ಕಾಲ್ಸ್, ನೀವು ಫ್ರೀಲಾನ್ಸರ್ ಆಗಿ ಇಲ್ಲಿ ಕೆಲಸ ಮಾಡುವಂಥದ್ದು. ಅಡ್ವೈಸರ್ ವಿಲ್ ರಿಸೀವ್ ಕಸ್ಟಮರ್ ಕೇರ್ ರಿಲೇಟೆಡ್ ಕಾಲ್ಸ್. ಆಯಿತಾ, ಸೊ ನಿಮಗೆ ಕಸ್ಟಮರ್ಸ್ ಕಾಲ್ ಮಾಡ್ತಾರೆ, ನೀವು ಆನ್ಸರ್ ಮಾಡುವಂಥದ್ದು. ಓಕೆ, ಎಲ್ಲ ಹೆಂಗೋ ಟ್ರೈನಿಂಗ್ ಕೊಡ್ತಾರೆ, ಟ್ರೈನಿಂಗ್ ಆದಮೇಲೆ ಕೆಲಸ ಇಲ್ಲಿ ಕೊಡುವಂಥದ್ದು. ಎಲ್ಲ ಕೆಲಸಕ್ಕೆ ಟ್ರೈನಿಂಗ್ ಕೊಟ್ಟೇ ಕೊಡ್ತಾರೆ ಫ್ರೆಂಡ್ಸ್. ಓಕೆ, ಡಿಸೈರ್ಡ್ ಕ್ಯಾಂಡಿಡೇಟ್ ಪ್ರೊಫೈಲ್ ಮಸ್ಟ್ ಹ್ಯಾವ್ ಓನ್ ಲ್ಯಾಪ್ಟಾಪ್ ಆರ್ ಡೆಸ್ಕ್ ಟಾಪ್ ಬ್ರಾಡ್ಬ್ಯಾಂಡ್ ಕನೆಕ್ಷನ್. ಅದೇ ಹೇಳ್ತಾ ಇದ್ದಾರೆ ಅವರು, ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇರಬೇಕು ನಿಮ್ಮ ಹತ್ರ, ಮತ್ತೆ ಲ್ಯಾಪ್ಟಾಪ್ ಇಲ್ಲ ಡೆಸ್ಕ್ ಟಾಪ್ ಇರಬೇಕು ಕೆಲಸ ಮಾಡಲಿಕ್ಕೆ. ಓಕೆ, ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ ಆನ್ ಪರ್ ಕಾಲ್ ಬೇಸಿಸ್, ಕಾಲ್ ಮೇಲೆ ನಿಮಗೆ ಇಲ್ಲಿ ಹಣ ಕೊಡುವಂಥದ್ದು, ಬೆನಿಫಿಟ್ಸ್ ಎಲ್ಲ ಕೊಡುವಂಥದ್ದು. ಓಕೆನಾ, ಚೆನ್ನಾಗಿ ನಿಮಗೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು. ಮೇನ್ ಅದು ಇಂಪಾರ್ಟೆಂಟ್ ಅಂತಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ ಇರಬೇಕು, ಕಸ್ಟಮರ್ ಹತ್ರ ಮಾತಾಡಲಿಕ್ಕೆ ಆಗಬೇಕು ನಿಮಗೆ. ಆಯಿತಾ, ಕಸ್ಟಮರ್ ಕೇರ್, ವಾಯ್ಸ್ ಪ್ರೊಸೆಸ್, ಕಸ್ಟಮರ್ ಸಪೋರ್ಟ್. ಓಕೆ, ಸೊ ಅಪ್ಲೈ ಮಾಡಲಿಕ್ಕೆ ಇದು ಕ್ಲಿಕ್ ಮಾಡಬೇಕು, ಅವಾಗ ಒಂದು ಲಿಂಕ್ ಓಪನ್ ಆಗ್ತದೆ, ಅಲ್ಲಿ ನೀವು ಅಪ್ಲೈ ಮಾಡುವಂಥದ್ದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ, ಆಯ್ತಾ, ಇಲ್ಲಿ ಡೈರೆಕ್ಟ್ ಆಗಿ ಅವ್ರ HR ನಂಬರ್ ಹಾಕಿದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆಯ್ತಾ, ರೆಸ್ಪಾಂಡ್ ಮಾಡಿಲ್ಲ, ಏನಾದರೂ ಲೇಟ್ ಆದರೆ, ಡಿಲೇ ಆದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು.
ಓಕೆ. ಸೊ ಇಲ್ಲಿ ಅಪ್ಲೈ ನಾವ್ ಅಂತ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡಿ. ಇದಕ್ಕೆ ಕ್ಲಿಕ್ ಮಾಡುವಾಗ ಈ ತರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ. ಫ್ರೀಲಾನ್ಸರ್ ಫಾರ್ ಇನ್ಬೌಂಡ್ ಕಾಲ್ಸ್, ಡಿಶ್ ಟಿವಿ ಅಂಡ್ D2H ಅರ್ನ್ ಫ್ರಮ್ ಹೋಮ್, ಮನೆಯಲ್ಲೇ ಮಾಡುವಂತ ಕೆಲಸ ಆಯ್ತಾ. ಸೊ ಇಲ್ಲಿ ನೀವು ಮಂತ್ಲಿ ಎಷ್ಟು ಹಣ ಮಾಡ್ಬೋದು ಅಂತ ಹೇಳಿದ್ರೆ, ತಿಂಗಳಿಗೆ 25,000 ರಿಂದ 30,000 ಮಾಡ್ಬೋದು ನೀವು ಮಂತ್ಲಿ ಆಯ್ತಾ. ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಮತ್ತೆ ಎಷ್ಟು ಕೆಲಸ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್. ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ 30,000 ತನಕ ದುಡಿಬಹುದು ಇಲ್ಲಿ ಆಯ್ತಾ. ಇದನ್ನು ಪಾರ್ಟ್ ಟೈಮ್ ಆಗು ಮಾಡ್ಬೋದು, ಫುಲ್ ಟೈಮ್ ಆಗು ಮಾಡ್ಬೋದು, ನಿಮ್ಮ ಅವೈಲೇಬಿಲಿಟಿ ಮೇಲೆ ಡಿಪೆಂಡ್ ಆಯ್ತಾ. ಸೊ ದಿಸ್ ಇಸ್ ಡೈರೆಕ್ಟ್ ಹೈರಿಂಗ್. ಪ್ಲೀಸ್ ಡು ನಾಟ್ ಪೇ ಎನಿಥಿಂಗ್ ಟು ಎನಿ ಒನ್ ಫಾರ್ ದಿಸ್ ಜಾಬ್. ಕರೆಕ್ಟ್ ಆಗಿ ಹೇಳಿದ್ದಾರೆ ನೋಡಿ, ಯಾವುದಕ್ಕೂ ಯಾವುದೇ ಕಾರಣಕ್ಕೂ ಯಾರಿಗೂ ಪೇ ಮಾಡಬೇಡಿ ಆಯ್ತಾ. ಇದು ಡೈರೆಕ್ಟ್ ಹೈರಿಂಗ್ ಆಯ್ತಾ. ನಾನು ಹೇಳಿದೆಲ್ಲ, ಅಫಿಷಿಯಲ್ ಸೈಟಿಗೆ ಹೋಗಿ ನಾನು ಅಪ್ಲೈ ಮಾಡ್ತಾ ಇರೋದು. ಸೊ ಡೈರೆಕ್ಟ್ ಹೈರಿಂಗ್ ಇದು, ಯಾವ ತರದ ಹಣ ಕೊಡ್ಲಿಕ್ಕಿಲ್ಲ. when you submit this form, it will not automatically collect your details like name, email unless you provide it yourself ಆಯ್ತಾ. ಯಾವುದೇ ತರದ ಅವರು ಇನ್ಫಾರ್ಮೇಶನ್ ಕಲೆಕ್ಟ್ ಕೂಡ ಮಾಡ್ತಾ ಇಲ್ಲ. ಹೈರಿಂಗ್ ನಡೆಸ್ತಾ ಇದ್ದಾರೆ, ಅದಕ್ಕೆ ಅವತ್ತು ಇದು ಮಾಡ್ತಾ ಇದ್ದಾರೆ ಆಯ್ತಾ. ಫುಲ್ ನೇಮ್ ಆಸ್ ಪರ್ ಯುವರ್ ಡಾಕ್ಯುಮೆಂಟ್. ಆಧಾರ್ ಕಾರ್ಡ್ ಹೇಗಿದೆ, ಆಧಾರ್ ಕಾರ್ಡ್ ವೋಟರ್ ಐಡಿ ಎಲ್ಲ ಹೇಗಿದೆ ಆ ಥರನೇ ಹಾಕಬೇಕು ನೇಮ್ ಆಯ್ತಾ. ಮತ್ತೆ ನಿಮ್ದು ಸಿಟಿ ನೇಮ್ ನಾನು ನಿಮಗೆ ಫಿಲ್ ಮಾಡಿ ತೋರಿಸ್ತೀನಿ ನೋಡಿ. ಮತ್ತೆ ನಿಮ್ದು ಇಮೇಲ್ ಐಡಿ, ಅದಾದ್ಮೇಲೆ ಲೊಕೇಶನ್ ಸ್ಟೇಟಸ್ ಆಯ್ತಾ. ಸೊ ಟೈರ್ 2ನ, ಟೈರ್ 1ನ, ಮೆಟ್ರೋನ ಯಾವುದಂತ ನೋಡಿ ನೀವು ಇಲ್ಲಿ. ನಿಮ್ದು ಇಲ್ಲಿ ಲಿಸ್ಟ್ ಔಟ್ ಆದ್ರೆ, ಇಲ್ಲಿ ಲಿಸ್ಟ್ ಔಟ್ ಆದ್ರೆ ಪುಣೆ, ಹೈದರಾಬಾದ್, ಬ್ಯಾಂಗ್ಳೂರ್, ಗುರ್ಗಾಮ್ ಇದೆಲ್ಲ ಇದ್ರೆ ನೀವು ಇದು ಕ್ಲಿಕ್ ಮಾಡಿ. ಮತ್ತೆ ಮೆಟ್ರೋ ನೋಡಿ, ಇಲ್ಲಿ ಚೆನ್ನೈ, ಕೋಲ್ಕತ್ತಾ, ಮುಂಬೈ, ಡೆಲ್ಲಿ ಅಂತ ಇದು ನಮ್ದು ಇದರಲ್ಲಿ ಎರಡರಲ್ಲೂ ಇಲ್ಲ ಅಲ್ಲ, ಸೊ ಇದು ಓಕೆನಾ. ಸೊ ನೆಕ್ಸ್ಟ್ ಪ್ರೆಸೆಂಟ್ ಸ್ಟೇಟ್ ನೇಮ್ ಆಯ್ತಾ. ನೀವು ಎಲ್ಲಿಂದ, ಯಾವ ಸ್ಟೇಟ್ ಇಂದ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿ. ಇವಾಗ ನೀವು ಕರ್ನಾಟಕದವ್ರು ಬೇರೆ ಸ್ಟೇಟ್ ಅಲ್ಲಿ ಇದ್ರೆ ಅದು ಇಲ್ಲಿ ಮೆನ್ಷನ್ ಮಾಡಿ. ಇಲ್ಲಿ ಅದ್ರ ಅಕಾರ್ಡಿಂಗ್ ನೀವು ಸೆಲೆಕ್ಟ್ ಮಾಡ್ಬೇಕಾಗೋದು ಆಯ್ತಾ. ನೆಕ್ಸ್ಟ್ ಫೋನ್ ನಂಬರ್ ಇಲ್ಲಿ ನೀವು ಸ್ಪೆಸಿಫೈ ಮಾಡಿ, ಕರೆಕ್ಟ್ ಆಗಿರೋ ಫೋನ್ ನಂಬರ್. ಮತ್ತೆ ಆಲ್ಟರ್ನೇಟ್ ಫೋನ್ ನಂಬರ್, ಇದು ಬೇರೆ ಕೊಡಿ, ಇದು ಬೇರೆ ಕೊಡಿ. ಏನಾದ್ರು ನಿಮ್ಮನ್ನು ಕಾಲ್ ಮಾಡಿದಾಗ ನೀವು ಅವೈಲೇಬಲ್ ಇಲ್ಲ ಅಂತಂದ್ರೆ ಅವ್ರು ಇದಕ್ಕೆ ಕಾಲ್ ಮಾಡ್ತಾರೆ. ಮತ್ತೆ ವಾಟ್ಸ್ಆಪ್ ನಂಬರ್ ಕರೆಕ್ಟ್ ಆಗಿ ಕೊಡಿ. ನೆಕ್ಸ್ಟ್ ಎಲ್ಲ ಬರ್ಬೋದು ವಾಟ್ಸ್ಆಪ್ ಅಲ್ಲಿ ಆಯ್ತಾ. ಸೊ ಇದು ಫೋನ್ ನಂಬರ್, ಇಮೇಲ್ ಅಡ್ರೆಸ್ ಇದೆಲ್ಲ ಕೊಡುವಾಗ ಸ್ವಲ್ಪ ಜಾಗ್ರತೆ ವಹಿಸಿ ಫ್ರೆಂಡ್ಸ್. ಇರೋದನ್ನೇ, ಎಕ್ಸಿಟ್ ಇರೋದನ್ನೇ ಕೊಡಿ. ಏನಕ್ಕಂತಂದ್ರೆ ಕಾಲ್ ಮಾಡುವಾಗ, ವಾಟ್ಸಪ್ ಮಾಡುವಾಗ ನೀವು ನೋಡಿಲ್ಲ, ನೀವು ರೆಸ್ಪಾನ್ಸ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಅವ್ರು ವಾಪಸ್ ಕಾಲ್ ಮಾಡಲ್ಲ. ಮೋಸ್ಟ್ ಆಫ್ ದ ಕಂಪನೀಸ್ ಹಂಗೆ ಆಗೋದು. ಇದು ಡಿಶ್ ಟಿವಿ ಕೂಡ ದೊಡ್ಡ ಕಂಪನಿನೇ ಆಯ್ತಾ. ಸೊ ನಿಮ್ದು ಇಲ್ಲಿ ಜೆಂಡರ್ ಆಗಿ ಮೇಲಾ ಫಿಮೇಲಾ ಅಂತ, ಮತ್ತೆ ಆಧಾರ್ ಕಾರ್ಡ್ ಅಕಾರ್ಡಿಂಗ್ ನೀವು ಡೇಟ್ ಆಫ್ ಬರ್ತ್ ಹಾಕ್ಬೇಕು ಆಯ್ತಾ. ನೀವು ಕರೆಕ್ಟ್ ಆಗಿ ಡೇಟ್ ಆಫ್ ಬರ್ತ್ ಹಾಕಿ. ನಾನು ಇವಾಗ ಒಂದು ರ್ಯಾಂಡಮ್ ಆಗಿ ಡೇಟ್ ಪಿಕ್ ಮಾಡ್ತಾ ಇದ್ದೀನಿ, 2025 ಅಲ್ಲ. ನಾನು ಇವಾಗ ಜಸ್ಟ್ ಒಂದು ರ್ಯಾಂಡಮ್ ಆಗಿರೋ ಒಂದು ಡೇಟ್ ಆಫ್ ಬರ್ತ್ ಪ್ರಿಫರ್ ಮಾಡಿ ಹಾಕ್ತಾ ಇದ್ದೀನಿ. ನೀವು ನಿಮ್ದು ಕರೆಕ್ಟ್ ಆಗಿ ಹಾಕಿ ಓಕೆನಾ. ಕರೆಕ್ಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಕೇಳ್ತಾ ಇದ್ದಾರೆ. ನೀವು ಹೌಸ್ ವೈಫಾ, ಎಂಪ್ಲಾಯ್ಡಾ, ಸ್ಟೂಡೆಂಟಾ ಏನಂತ ಇಲ್ಲಿ ಹಾಕಿ ಆಯ್ತಾ. ಫ್ರೆಶರ್ ಅಂತ ಹೇಳಿದ್ರೆ ಫ್ರೆಶರ್ ಅಂತ ಹಾಕಿ. ನೆಕ್ಸ್ಟ್ ಹೈಯೆಸ್ಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳ್ತಾ ಇದ್ದಾರೆ ಆಯ್ತಾ. ಸೊ ಏನ್ ನಿಮ್ದು ಹೈಯೆಸ್ಟ್ ಎಜುಕೇಶನ್, ನೀವು ಡಿಪ್ಲೊಮಾ ಮಾಡಿದ್ರು ಓಕೆ, PUC ಮಾಡಿದ್ರು ಓಕೆ, ಗ್ರಾಜುಯೇಟ್ ಮಾಡಿದ್ರು ಓಕೆ, ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ರು ಓಕೆ ಆಯ್ತಾ. ನೀವು ಏನ್ ಮಾಡಿದ್ರು ಓಕೆ. ಸೊ ನೀವು ಏನ್ ಕಲ್ತಿದ್ದೀರಾ ಅದು ಇಲ್ಲಿ ಹಾಕಿ ಆಯ್ತಾ. ನೀವು ಸೊ ನೋಡಿ, ಡಿಪ್ಲೊಮಾದವ್ರು ಕೂಡ ಅಪ್ಲೈ ಮಾಡುವುದು ಇದಕ್ಕೆ, ನಿಮ್ಗೆ ಅರ್ಥ ಆಯ್ತಾ. 10ನೇ ಕ್ಲಾಸ್ PUC ಮಾಡಿದವ್ರು ಕೂಡ ಅಪ್ಲೈ ಮಾಡ್ಬೋದು ಓಕೆ. ನೀವು ಇದೇನು ಕಲ್ತೀರಾ ಅಂತ ಹಾಕಿ ಓಕೆ. ಅದಾದ್ಮೇಲೆ ಹ್ಯಾವಿಂಗ್ ಓನ್ ಡೆಸ್ಕ್ಟಾಪ್ ಆರ್ ಲ್ಯಾಪ್ಟಾಪ್ ಅಂತ ಕೇಳ್ತಾ ಇದ್ದಾರೆ. ಇದು ಎಸ್ ಇಲ್ಲ ನೋಡ್ಕೊಡ್ಬೇಕು ನೀವು, ಮತ್ತೆ ಇರಲೇಬೇಕು ಇದಕ್ಕೆ ಆಯ್ತಾ. ಸೊ ನಿಮ್ದು ಯಾವುದು CPU ಪ್ರೊಸೆಸರ್ ಅಂತ ಇಲ್ಲಿ ಹಾಕಬೇಕು. ನಂದು i5 ಆಯ್ತಾ. ಸೊ ನಾನು ಇದು ಆ ಥರ ಹಾಕ್ತಾ ಇದ್ದೀನಿ. ನಿಮ್ದು ನೋಡಿ, ಇದು ನಿಮ್ಮ ಲ್ಯಾಪ್ಟಾಪಲ್ಲಿ ಸಿಸ್ಟಮ್ಗೆ ಹೋಗಿ ಪ್ರಾಪರ್ಟೀಸ್ ಅಲ್ಲಿ ಕಾಣ್ತದೆ ನಿಮಗೆ ಆಯ್ತಾ, ಯಾವ ಪ್ರೊಸೆಸರ್ ಅಂತ ಅದು ನೋಡಿ ಇಲ್ಲಿ ಹಾಕಿ ಆಯ್ತಾ. ಮತ್ತೆ ರ್ಯಾಮ್ ಎಷ್ಟು GB ಅಂತ ಇಲ್ಲಿ ಹಾಕಿ. ನೆಕ್ಸ್ಟ್ ಹ್ಯಾವಿಂಗ್ ಸ್ಮಾರ್ಟ್ ಮೋರ್ ಅಂತ ಕೇಳ್ತಾ ಇದ್ದಾರೆ, ಇದು ಎಸ್ ಆಯ್ತಾ. ಇಂಟರ್ನೆಟ್ ಟೈಪ್ ಇದು ಎಸ್ ಆಯ್ತಾ. ನೋಡಿ ಇಷ್ಟೆಲ್ಲ ಇಂಟರ್ನೆಟ್ ಟೈಪ್ ಎಕ್ಸೆಪ್ಟ್ ಮಾಡ್ತಾರೆ ಅವರು. ಬ್ರಾಡ್ಬ್ಯಾಂಡ್ ಆಗಿರ್ಬೋದು, ರೌಟರ್ ಆಗಿರ್ಬೋದು, ಮೊಬೈಲ್ ಹಾಟ್ಸ್ಪಾಟ್ ಆಗಿರ್ಬೋದು, ಡೊಂಗಲ್ ಆಗಿರ್ಬೋದು, ಎಸ್ ಆಯ್ತಾ. ಹೆಡ್ಫೋನ್ ಎಸ್ ಇರಲೇಬೇಕು ಆಯ್ತಾ. ಹೆಡ್ಫೋನ್ ಇಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್, ಅಟ್ಲೀಸ್ಟ್ ನಿಮ್ಮ ಹತ್ರ ಇಯರ್ಫೋನ್ ಇದೆಯಲ್ಲ ಅದನ್ನಾದ್ರೂ ಹಾಕೊಂಡು ಮಾಡ್ಬೋದು ನೀವು ಕೆಲಸ ಆಯ್ತಾ. ಹೆಡ್ಫೋನ್ ತಗೊಳ್ಳಿ, ಹೆಡ್ಫೋನ್ ಕಮ್ಮಿಗೆ ರೇಟಿಗೆ ಬೇರೆ ಸಿಗ್ತದೆ ಆಯ್ತಾ. ಲ್ಯಾಂಗ್ವೇಜಸ್ ನೋನ್, ಸೊ ಯಾವುದೆಲ್ಲ ಭಾಷೆ ಬರ್ತದೆ ಇಲ್ಲಿ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್. ಸೊ ನೋಡಿ, ಇವಾಗ ಇಂಗ್ಲಿಷ್ ಹಿಂದಿ ಅಂತ ಕೇಳ್ತಾರೆ. ಇವಾಗ ಕನ್ನಡದವರಿಗೆ ನೀಡಿರ್ತದೆ ಅವರಿಗೆ ಆಯ್ತಾ. ಸೊ ಅದು ನಿಮ್ಗೆ ಅದು ಕೆಲಸ ಕೂಡ ಸಿಗ್ಬೋದು. ನಿಮ್ಗೆ ಎಷ್ಟೆಲ್ಲ ಭಾಷೆ ಬರ್ತದೆ ಅದೆಲ್ಲ ಇಲ್ಲಿ ಸೆಲೆಕ್ಟ್ ಮಾಡಿ. ಇದು 3 ಭಾಷೆ ಅನ್ಸುತ್ತೆ. ಯು ಕ್ಯಾನ್ ಸೆಲೆಕ್ಟ್ ಅಪ್ ಟು 4 ಆಪ್ಷನ್ಸ್ ಆಯ್ತಾ. ಹಿಂದಿ, ಇಂಗ್ಲಿಷ್ ಸೆಲೆಕ್ಟ್ ಮಾಡಿ, ಅದು ಬಿಟ್ಟು ತೆಲುಗು, ಕನ್ನಡ ಕೂಡ ಸೆಲೆಕ್ಟ್ ಮಾಡಿ. ನನಗೆ ತೆಲುಗು, ಕನ್ನಡ, ತೆಲುಗು ಸಾಧಾರಣ ಮತ್ತೆ ಕನ್ನಡ ಸಾಧಾರಣ ಗೊತ್ತು. ಸೊ ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೆ. ನಿಮಗೆ ಬೇರೆ ಭಾಷೆ ಯಾವ್ದು ಕರೆಕ್ಟ್ ಆಗಿ ಗೊತ್ತು ಅದು ಕೂಡ ಹಾಕಿ. ಅದು ನಿಮಗೆ ಹಿಂದಿ, ಇಂಗ್ಲಿಷ್ ಸಿಕ್ಕಿಲ್ಲ ಅಂತಂದ್ರೆ ನಿಮಗೆ ಬೇರೆ ಭಾಷೆಗೆ ಅವರು ಅಪ್ರೋಚ್ ಮಾಡೋ ಚಾನ್ಸಸ್ ಇದೆ ಆಯ್ತಾ. ಸೋರ್ಸ್ ಆಫ್ ಗೆಟಿಂಗ್ ದಿಸ್ ಆಪರ್ಚುನಿಟಿ ಅಂತ ಕೇಳ್ತಾ ಇದ್ದಾರೆ, ನಿಮ್ಗೆ ಎಲ್ಲಿಂದ ಸಿಕ್ತು ಅಂತ. ಸೊ ನಾನೇನು ಆಗ್ತಿದೆ ಅಂತ ಹೇಳಿದ್ರೆ ಅಫಿಷಿಯಲ್ ಸೈಟ್ ಅಂತಾನೆ ಹಾಕ್ತೀನಿ ಆಯ್ತಾ. ಡು ಯು ಹ್ಯಾವ್ ಪ್ರಿಯರ್ ಎಕ್ಸ್ಪೀರಿಯನ್ಸ್ ಇನ್ ವಾಯ್ಸ್ ಪ್ರೆಸರ್ BP ಅಂತ ಕೇಳ್ತಾ ಇದ್ದಾರೆ ಆಯ್ತಾ. ಸೊ ಇದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಹಾಕಿ ಸಬ್ಮಿಟ್ ಮಾಡಿ ಫ್ರೆಂಡ್ಸ್. ಅಪ್ಲೈ ಮಾಡಿದ ಮೇಲೆ ಈ ತರ ಬರ್ತದೆ ಆಯ್ತಾ. ಯುವರ್ ಆನ್ಸರ್ ಹ್ಯಾಸ್ ಬಿನ್ ಸಬ್ಮಿಟೆಡ್.
ಯು ವಿಲ್ ಶಾರ್ಟ್ಲಿ ಗೆಟ್ ಅ ಕಾಲ್ ಇಫ್ ಯುವರ್ ಪ್ರೊಫೈಲ್ ಗೆಟ್ಸ್ ಶಾರ್ಟ್ ಲಿಸ್ಟೆಡ್. ಆಯಿತಾ, ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ಕಾಲ್ ಮಾಡ್ತಾರೆ. ಆಯಿತಾ, ಸೊ ನಾನು ಹೇಳ್ದಂಗೆ ಎಲ್ಲ ಚೆಕ್ ಮಾಡ್ತಾರೆ, ಮೇಲ್ ಮತ್ತು ಕಾಲ್ಸ್. ಸ್ವಲ್ಪ ಟೈಮ್ ತಕ್ಕೋತದೆ, ಏನಕ್ಕಂತ ತುಂಬ ಜನ ಅಪ್ಲೈ ಮಾಡ್ತಾರಲ್ಲ, ಸ್ವಲ್ಪ ಟೈಮ್ ತಕ್ಕೋತದೆ. ಓಕೆ, ಸೊ ಗೈಸ್, ಎಲ್ಲ ಅಪ್ಲೈ ಮಾಡೋದೆಲ್ಲ ತಿಳಿಸ್ಕೊಟ್ಟೆ. ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ 15ರಿಂದ 30 ದಿನದ ಒಳಗೆ ಅವರು ರೆಸ್ಪಾನ್ಸ್ ಮಾಡ್ತಾರೆ. ಆಯ್ತಾ, ಸ್ವಲ್ಪ ಟೈಮ್ ತಗೋಬಹುದು. ಸೊ ಅಂದ್ರೆ ನಾನು ಹೇಳೋಕ್ಕಾಗಲ್ಲ, ಈಗ ನಾಳೆ ಮಾಡಿದ್ರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಆಯ್ತಾ, ಅವರ ಅವೈಲಬಿಲಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಎಲ್ಲದಕ್ಕೂ ನೀವು ರೆಡಿ ಇರಿ. ಕಾಲ್ ಪಿಕ್ ಮಾಡಿ, ವಾಟ್ಸಪ್ ಮೆಸೇಜ್ ಮಾಡಿದ್ರೆ ರೆಸ್ಪಾನ್ಸ್ ಕೊಡಿ, ಮೇಲ್ ಕೂಡ ಚೆಕ್ ಮಾಡ್ತಾ ಇರಿ. ಓಕೆ, ಸೊ ಒಂದು ಒಳ್ಳೆ ಆಪರ್ಚುನಿಟಿ. ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದೀರಾ ಅವರಿಗೆ, ಮತ್ತು ಇದು ಜೆನ್ಯೂನ್ ಕೂಡ. ಡಿಶ್ ಟಿವಿ ಎಲ್ರಿಗೂ ಗೊತ್ತಿರ್ಬೋದು, ಅಲ್ಲಿ ಇದು ಆಪರ್ಚುನಿಟಿ. ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಮೆಂಬರ್ ಅವರಿಗೆ ಶೇರ್ ಮಾಡಿ. ಓಕೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಬೈ ಬೈ.